ಸರ್, ಈಗ ಏನು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು, ಹಾಸನ ರಾಜ್ಯದ ಮಾಜಿ ಪ್ರಧಾನಮಂತ್ರಿಗಳು, ರಾಜ್ಯಸಭಾ ಸದಸ್ಯರಂಥ ಸನ್ಮಾನ್ಯ ದೇವೇಗೌಡರು, ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು, ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು ಮತ್ತು ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರ ಒಳಗೊಂಡಂತೆ ಸುಮಾರು ಲಕ್ಷಾಂತರ ಜನ, ಕಳೆದ ಲಕ್ಷಾಂತರ ಜನ ಇವತ್ತು ಏನು ಹಾಸನದಲ್ಲಿ ನಮ್ಮ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಇವತ್ತು ಹಾಸನದಲ್ಲಿ ಪ್ರಥಮವಾಗಿ ಸಭೆ ನಡೆಸ್ತಾ ಇದ್ದೀವಿ. ಈ ಸರ್ಕಾರ ಬಂದ ಮೇಲೆ 2.5 ವರ್ಷದಲ್ಲಿ ದೇವೇಗೌಡರು ಪ್ರತಿನಿತ್ಯ ಏನೇನು ನಡೀತಾ ಇದೆ ಈ ಜಿಲ್ಲೆಯಲ್ಲಿ, ಈ ಜಿಲ್ಲೆಗೆ ಏನು ಅನ್ಯಾಯ ಆಗ್ತಾ ಇದೆ, ಯಾವ ಪಕ್ಷದಿಂದ ಅನ್ನೋದನ್ನ ವಾಚ್ ಮಾಡಿ ಇವತ್ತು ನನ್ನ ಕಣ್ಣು ಮುಂದೆ ಈ ಜಿಲ್ಲೆ ಹಾಳಾಗೋದನ್ನ ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ ಅನ್ನೋ ದೃಷ್ಟಿನಲ್ಲೇ ನಾಡಿದ್ದು 25ನೇ ವರ್ಷದ ಬೆಳ್ಳಿ ಹಬ್ಬ ಮತ್ತು ಇವತ್ತು ಈ ಜಿಲ್ಲೆ 2.5 ವರ್ಷದಲ್ಲಿ ಈ ಸರ್ಕಾರ ಬಂದ ಮೇಲೆ ಏನು ಯಾವುದೇ ಅಭಿವೃದ್ಧಿ ಕಾರ್ಯ ಆಗದಲ್ಲೇ ಇರೋದ್ರ ಬಗ್ಗೆ ಇವತ್ತು ಅದನ್ನು ನಮ್ಮಲ್ಲಿ ಏನೇನು ಯಾವ್ಯಾವ ಸರ್ಕಾರ ಇದ್ದಾಗ ಈ ಜಿಲ್ಲೆಗೆ ಏನೇನು ಅನ್ಯಾಯ ಆಗಿದೆ ಅನ್ನೋದು ನಾವು ಅವತ್ತು ಸಭೆಯಲ್ಲಿ ಹೇಳ್ತೀವಿ. ಗೊತ್ತಾಯ್ತು ಸರ್, ದಾಖಲೆ ಸಮೇತ ಹೇಳ್ತೀನಿ. ಈಗ ಉದಾಹರಣೆಗೆ ಹೇಳಿದರೆ ಹಾಸನ ಮೈಸೂರು ರೈಲ್ವೆ ಯಾರ ಕಾಲದಲ್ಲಿ ಕ್ಲೋಸ್ ಆಗಿತ್ತು? ಕಾಂಗ್ರೆಸ್ ಕಾಲದಲ್ಲೇ ಕ್ಲೋಸ್ ಆಗಿದ್ದ. ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ ಹಾಸನ ಮೈಸೂರದು 18 ಟ್ರೈನ್ ಓಡೋಕ್ಕೆ ಮಾಡಿದ ಅವಕಾಶ ದೇವೇಗೌಡರು. ಗೊತ್ತಾಯ್ತು ಸರ್. ರೈಲ್ವೆ ನಿಲ್ದಾಣ ಮಸ್ಲೆ ಇರ್ಬೋದು, ಹಾಸನ ರೈಲ್ವೆ ನಿಲ್ದಾಣ ಇರ್ಬೋದು, ಹೊಳೆನರಸೀಪುರ ರೈಲ್ವೆ ನಿಲ್ದಾಣ ಇರ್ಬೋದು. ಇವತ್ತು ಉದಾಹರಣೆಗೆ ಹಾಸನ ದುದ್ದ 120 ಕೋಟಿ ಹಣ ಕೊಟ್ಟಿದ್ದೀನಿ, ದಾಖಲೆ ತೆಗೆದು ನೋಡಿ. ನಾನೇ ಮಿನಿಸ್ಟ್ರು, ಯಾವ ಕಾಂಗ್ರೆಸ್ನವ್ರು ₹1 ಕೊಟ್ಟಿಲ್ಲ. ಹೇಳಿ, ಸ್ಟ್ರೈಕ್ ಆಯಿತು, ಆ ದಾಖಲೆ ಏನಾದ್ರು ಬಿಟ್ಬಿಟ್ರೆ ನಾನು ಇವತ್ತೇ ರಾಜಕೀಯ ಬಿಟ್ಟೋಗ್ತೀನಿ. ಹಾಸನ ದುಡ್ಡು, ಹಾಸನ ಫ್ಲೈಓವರು ಯಾರು ದುಡ್ಡು ಕೊಟ್ಟರು? ಹಾಸನ ಆಸ್ಪತ್ರೆ 10 ವರ್ಷ ಹಂಗೆ ಬಿದ್ದಿತ್ತು. ಹಾಸನ ಆಸ್ಪತ್ರೆ ಹಿರಿಯ ನಾಗರಿಕರೆಲ್ಲ ಧರಣಿ ಮಾಡಿದರು. ಇವತ್ತು KEBನಲ್ಲಿ 48 ಸ್ಟೇಷನ್ ಕೊಟ್ಟೆ, ಬಿಡುಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿಲ್ಲ ನಾನು. ಇವತ್ತು ಒಂದು TC ಹಾಕಿ ನಾನು ₹5,000 ಒಂದು TC ಹಾಕಿಸ್ಕೊಟ್ಟಿದ್ದೀನಿ. ಸುಮಾರು 48 ಸಬ್ಸ್ಟೇಷನ್ನು 222 ಮಾಡಿದ್ದೀನಿ. ಈ ಜಿಲ್ಲೆಗೆ ಏನೇನು ಕೊಡುಗೆ KEBನಲ್ಲಿ ಇರ್ಬೋದು, ರಸ್ತೆ ಇರ್ಬೋದು, ನೀರಾವರಿ. ಇವತ್ತು ನೀರಾವರಿ ಏನು ಮಾಡಿದ್ದಾರೆ? ಶ್ರೀರಾಮದೇವ್ರು ಡ್ಯಾಮ್ ಕಟ್ಕೊಟ್ಟಾರೆ ಯಾರು? ದಕ್ಷಿಣ ನಾಲೆ, ಉತ್ತರ ನಾಲೆ ಇದನ್ನು ಮಾಡಿಕೊಟ್ಟವ್ರು ಯಾರು? ಇವತ್ತು ಕದಬಳ್ಳಿಯಿಂದ ಇಲ್ಲಿಗೆ 24 ಅಂಡರ್ಪಾಸ್, ಫ್ಲೈಓವರ್ಸು, ಚನ್ನರಾಯಪಟ್ಟಣ ಬೈಪಾಸ್, ಚನ್ನರಾಯಪಟ್ಟಣ ಬೈಪಾಸ್ ಇರ್ಬೋದು, ಹಾಸನ ಬೈಪಾಸ್ ಇರ್ಬೋದು. ನ್ಯಾಷನಲ್ ಹೈವೇ ಅಥಾರಿಟಿಗೆ ಒಂದು ಹೇಳ್ತೀನಿ, ಯಾರು ಹೇಳಿದ್ರು ಅಂತ ರಸ್ತೆಗಳನ್ನ ಡಿವಿಯೇಟ್ ಏನಾದ್ರು ಮಾಡಿದ್ರೆ ಅದು ಪರಿಣಾಮ ಎದುರಿಸ್ಬೇಕಾಗುತ್ತೆ. NH ಅಥಾರಿಟಿಯವರು ಏನು ಅಲೈನ್ಮೆಂಟ್ ಇದೆಯೋ ಅಲೈನ್ಮೆಂಟಲ್ಲಿ ಹೋಗ್ಬೇಕು ಯಾವುದೇ ಕಾರಣದಿಂದ. ಇವತ್ತು ಬೇಲೂರು ಹಾಸನ ಬಿಳಿಕೆರೆ 2,000 ಕೋಟಿ ಅಡಿಗಲ್ಲು ಹಾಕ್ಸಿದ್ದು ಯಾರು ರೀ? ಒಂದು ಲ್ಯಾಂಡ್ ಅಕ್ವಿಷನ್ ಮಾಡೋಕ್ಕಾಯ್ತು ಈ ಸರ್ಕಾರ? ಹಾಸನ ಬೇಲೂರು ರೈಲ್ವೆ ಮಾರ್ಗ ಮಾಡಿದ್ದು ಯಾರು? ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ. ಈ ಜಿಲ್ಲೆ ದೇವೇಗೌಡರದೇ ಕೊಡುಗೆ ಇದೆ. ಯಾವುದು 2 ವರ್ಷದಿಂದ ಏನಪ್ಪ ಮಾಡಿರೋದು? ಅದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ ನಾನು. ಎಲ್ಲ ಯುಗದಲ್ಲಿ ಅರಸೀಕೆರೆ ತೆಂಗು ಬೆಳೆಗಾರದು 250 ಕೋಟಿ ಕೊಡಿಸಿದ್ದೆ ಕುಮಾರಣ್ಣ ಕೈಲಿ. ಆಲಿಗೆಡ್ಡೆ ಬೆಳೆಗಾರರಿಗೆ ದುಡ್ಡು ಕೊಡಿಸ್ದೆ. ಇವತ್ತು ಆಲಿಗೆಡ್ಡೆ 2.5 ಲಕ್ಷ ಹೆಕ್ಟೇರಲ್ಲಿ ಬೆಳೀತಾ ಇದ್ದ ಆಲಿಗೆಡ್ಡೆನ ಇವತ್ತು 6,000ಕ್ಕೆ ಬಂದು ನಿಂತೈತಿ. ಈಗ ಅದೆಂಥದ್ದು ಆಲಿಗೆಡ್ಡೆ ಸಮಾವೇಶ ಮಾಡೋಕ್ಕೆ ಹೊರಟವ್ರೆ ಮುಗಿದೋದ್ಮೇಲೆ. ಈ ಜಿಲ್ಲೆಗೆ ಏನೇನು ಅನ್ಯಾಯ ಆಗಿದೆ
ಅದನ್ನು ಎಳೆಯಾಗಿ ಬಿಡ್ತೀನಿ. ಇದನ್ನು ಬಾಕಿ ವಿಷಯನ ನನಗೆ ಬೇಕಾಗಿರೋದು ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅನ್ನೋದು ಒಂದೇ ನನ್ನ ಗುರಿ. ನನಗೆ ಪಕ್ಷ ಗಿಕ್ಷ ಅವೆಲ್ಲ ಕಟ್ಕೊಂಡು ನನಗೇನಿಲ್ಲ. ನಮಗೆ ಬೇಕಾಗಿರೋದು ಜಿಲ್ಲೆ. ಏನೇನು ಯಾವ್ಯಾವ ರಾಷ್ಟ್ರೀಯ ಪಕ್ಷಗಳು ಏನೇನು ಅನ್ಯಾಯ ನಡೀತಾ ಇದೆ ಅನ್ನೋದನ್ನ ನಾಡದ ಸಭೆಯಲ್ಲಿ ಹೇಳ್ತೀನಿ. ಅಷ್ಟೇ ಹೇಳಿ ಸಭೆಗೆ ದಯಮಾಡಿ ಲಕ್ಷಾಂತರ ಜನ ಈ ಜಿಲ್ಲೆಯಲ್ಲೇ ಬರ್ತಾರೆ. ಕನಿಷ್ಠ 2 ಲಕ್ಷದಿಂದ 3 ಲಕ್ಷದವರೆಗೆ ಜನ ಬರ್ತಾರೆ.